ರೀತಿಯಲ್ಲಿ ಅಲ್ಲಿ ಇದಾವೋ ಇಲ್ಲೋ ಅದನ್ನು ಏನು ರಿಪೇರಿ ಮಾಡಬೇಕಾಗಿದೆನೋ ಅಥವಾ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಶೀಘ್ರದಲ್ಲಿ ಅದನ್ನು ರಿಪೇರಿ ಮಾಡುವಂಥ ಕೆಲಸನೂ ಕೂಡ ಇವತ್ತಿನ ದಿವಸ ಅವ್ರು ಮಾಡಬೇಕಾಗಿದೆ. ಮತ್ತೊಮ್ಮೆ ಆ ವಿದ್ಯಾರ್ಥಿನಿಯರಿಗೆ ಇವತ್ತು ಬೇಗ ಗುಣಮುಖರಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಮಳೆಗಾಲ ಬರೋಕ್ಕಿಂತ ಮುಂಚೆ ಯಾಕೆ ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಅಂತಂದರೆ, ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆನೋ ಅಥವಾ ಏನೋ ಆ ಒಂದು ಕೆಲಸದ ಗುಣಮಟ್ಟ ಸರಿಯಾದ ರೀತಿಯಿಂದ ಆಗ್ತಾ ಇಲ್ಲೋ ಅಂತ ಅನ್ನೋದು ಇವತ್ತು ಪ್ರಶ್ನೆ ಆಗಿದೆ. ನಾವು ಮೊನ್ನೆ ತಾನೇ ನೋಡಿದೆವು, ಇತ್ತೀಚಿನ ದಿನಗಳಲ್ಲಿ ಕೇವಲ ಹೆಚ್ಚು ಗಾಳಿ ಬಂದಾಗ ನಮ್ಮ ಏನು ಕಟ್ಟಡ ಪಾರ್ಕಿಂಗ್ನಲ್ಲಿರುವಂಥ ಎಲ್ಲ ಏನು ಕೆಲಸ ಮಾಡಿದ್ರು ಲ್ಯಾಂಡ್ ಆರ್ಮಿ ವತಿಯಿಂದ ಅದು ಪೂರ್ತಿ ಬಿದ್ದೋಗ್ಬಿಟ್ಟಿದೆ. ಈ ರೀತಿ ಬಹಳ ಕಳಪೆ ಕಾಮಗಾರಿ ಇವತ್ತಿನ ದಿವಸ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ತಕ್ಷಣದಲ್ಲಿ ನಮ್ಮ ಅಧಿಕಾರಿಗಳು ಜಾಗ್ರತೆಯನ್ನು ವಹಿಸಿ ಮಳೆಗಾಲ ಬರೋಕ್ಕಿಂತ ಮುಂಚೆ ಎಲ್ಲ ಏನು ಸರ್ಕಾರಿ ಕಟ್ಟಡಗಳಿದ್ದಾವೆ, ಎಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಥವಾ ಸಾರ್ವಜನಿಕರು ತಿರುಗಾಡ್ತಾ ಇದ್ದಾರೆ, ಸಾರ್ವಜನಿಕರು ಹೋಗೋದು ಬರೋದು ಜಾಸ್ತಿ ಇರುವಂಥ ಕಟ್ಟಡಗಳಲ್ಲಿ ತಕ್ಷಣದಲ್ಲಿ ಅದನ್ನು ರಿಪೇರಿಯನ್ನು ಮಾಡಿಸಬೇಕು ಮತ್ತು ಎಲ್ಲಿ ತೊಂದರೆ ಇದೆ ಅಂಥದ್ದನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಸರಿಯಾಗಿ ಮಾಡಿಸುವಂಥದ್ದು ಇವತ್ತು ಆಗಬೇಕಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.